ಒಂದು ಜ್ಯುವೆಲ್ರಿ ಕೆಲವರಿಗೆ ಬೆಸ್ಟ್ ಸೂಟೇಬಲ್ ಆಗುತ್ತೆ. ಅದೇ ಜ್ಯುವೆಲ್ರಿ ಇನ್ನೊಬ್ಬರಿಗೆ ಸೂಟ್ ಆಗಲ್ಲ. ಇದೇನು ಗೊತ್ತಾ? ಇದು ಡಿಪೆಂಡ್ ಆಗುತ್ತೆ ನಿಮ್ಮ ಏಜ್ ಮೇಲೆ. ವೆಲ್ಕಮ್ ಟು ಎಪಿಸೋಡ್ 4 ಆಫ್ ಡಿಯರ್ ಬ್ರೈಡ್ ಲುಕ್ಸ್. ನನ್ನ ಹೆಸರು ಸುಜಲ್. ನಾ 3 ವರ್ಷದಿಂದ ಗೋಲ್ಡ್ ಆ್ಯಂಡ್ ಸಿಲ್ವರ್ ಜ್ಯುವೆಲ್ರಿ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀನಿ. ಜ್ಯುವೆಲ್ರಿ ಸಿಲೆಕ್ಟ್ ಮಾಡೋದು 3 ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇವತ್ತು ಸ್ಪೆಷಲಿ ಏಜ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಫಸ್ಟ್, ಮ್ಯಾರೇಜ್ ಆಗಿದ್ದವರು ಜಾಸ್ತಿ ಹೆವಿ ಗೋಲ್ಡ್ ಬೇಡ. ಜಾಸ್ತಿ ಸ್ಟೋನ್ ಆ್ಯಂಡ್ ಡೈಮಂಡ್ಸ್ ಇರೋದು, ಮಾಡರ್ನ್ ಟಚ್ ಇರೋ ಜ್ಯುವೆಲ್ರಿ ಬೆಸ್ಟ್ ಸೂಟೇಬಲ್ ಆಗುತ್ತೆ. ಸೆಕೆಂಡ್, ಮ್ಯಾರೇಜ್ ಆಗಿದವರು ಇನಿಷಿಯಲ್ ಸ್ಟೇಜಲ್ಲಿ ಜಾಸ್ತಿ ಹೆವಿ ಗೋಲ್ಡ್, ಸ್ವಲ್ಪ ಸ್ವಲ್ಪ ಡೈಮಂಡ್ಸ್ ಇರೋದು ಹಾಕ್ಕೊಂಡ್ರೆ ಉತ್ತಮ ಕಾಣುತ್ತೆ. ಅಂದರೆ ಟ್ರೆಡಿಷ್ನಲ್ ಮತ್ತು ಮಾಡರ್ನ್ ಒಂದು ಬ್ಯಾಲೆನ್ಸ್ ಮಾಡೋದು. ಥರ್ಡ್, ಮ್ಯಾರೇಜ್ ಆಗಿ ಬಹಳ ವರ್ಷ ಆಗಿದರೆ ನೀವು ಆ್ಯಂಟಿಕ್ ಜ್ಯುವೆಲ್ರಿ, ದೇವ್ರದ್ದು ಒಂದು ಟಚ್ ಇರೋ ಜ್ಯುವೆಲ್ರಿ ಆ್ಯಂಡ್ ಟ್ರೆಡಿಷ್ನಲ್ ಜ್ಯುವೆಲ್ರಿ ಬಹಳ ಉತ್ತಮ ಕಾಣುತ್ತೆ. ನೋಡ್ರಿ, ಜ್ಯುವೆಲ್ರಿ ನಿಮ್ಮ ಏಜ್ ಮತ್ತು ಪರ್ಸ್ನಾಲಿಟಿಗೆ ಮ್ಯಾಚ್ ಆಗಬೇಕು. ಸೂಟ್ ಆಗೋದು ಜ್ಯುವೆಲ್ರಿ ಸೆಲೆಕ್ಟ್ ಮಾಡಿದರೆ ನಿಮಗೆ ಉತ್ತಮ.